ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಕೋಲಾರದಲ್ಲಿರುವ ಒಂದು ತುಂಬ ಪ್ರಸಿದ್ಧವಾದ ದೇವಸ್ಥಾನದ ಬಗ್ಗೆ ಮಾತನಾಡೋಣ. ಅಂದರೆ ಕೋಲಾರಮ್ಮ ದೇವಾಲಯ. ಕೋಲಾರ ಅಂದರೆ ಚಿನ್ನದ ನಗರ ಅಂತ ಪ್ರಸಿದ್ಧ. ಆದರೆ ಇಲ್ಲಿ ಗಾಡೆಸ್ ಕೋಲಾರಮ್ಮ ಸ್ಟೋರಿ ಕೂಡ ಈಕ್ವಲಿ ಗೋಲ್ಡನ್. ಈ ದೇವಸ್ಥಾನ ಅಂದಾಜು 1000 ವರ್ಷ ಹಳೆಯದು ಅಂದರೆ ನಂಬ್ತೀರಾ? ಹೌದು, ಚೋಳ ಡ್ಯಾನ್ಸಿಟಿ ಟೈಮಲ್ಲಿ ಕಟ್ಟಿದ್ರಂತೆ. ಹೌದು, ಆ ಕಾಲದಲ್ಲಿ ಚೋಳರು ದಕ್ಷಿಣ ಭಾರತದಲ್ಲಿ ತುಂಬ ಟೆಂಪಲ್ ಆರ್ಕಿಟೆಕ್ಚರ್ ಮಾಡಿದ್ರು ಅಂತ ನಂಬಿಕೆ ಇದೆ. ಅದರಲ್ಲಿ ಒಂದು ದೊಡ್ಡ ಉದಾಹರಣೆ ಈ ನಮ್ಮ ಕೋಲಾರಮ್ಮ ದೇವಾಲಯ. ಇಲ್ಲಿರುವ ದೇವಿ ಕೋಲಾರಮ್ಮ ಅವರು ದುರ್ಗಾ ರೂಪದಲ್ಲಿ ಪೂಜಿಸಲ್ಪಡ್ತಾರೆ. ಲೋಕಲ್ ಪೀಪಲ್ ಇವರನ್ನು ಟೌನ್ ಗಾಡೆಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಏಕೆ ಅಂದರೆ ಹಳೆಯ ಕಾಲದಲ್ಲಿ ಈ ದೇವಾಲಯ ಟೌನ್ನ ಪ್ರೊಟೆಕ್ಟ್ ಮಾಡ್ತಿತ್ತು ಅಂತ ನಂಬಿಕೆ ಇದೆ. ಟೆಂಪಲ್ ಎಂಟರ್ ಆಗೋಕ್ಕೆ ನೀವು ನೋಡ್ತೀರಾ ಒಂದು ತುಂಬ ವಿಶಿಷ್ಟವಾದ ಗೇಟ್ವೇ. ಅದು ಸಂಪೂರ್ಣವಾಗಿ ಚೋಳ ಸ್ಟೈಲ್ ಕಾರ್ವಿಂಗ್ಸ್ ಇರುತ್ತೆ. ಸ್ಟೋನ್ ವಾಲ್ಸ್ ಮೇಲೆ ರಾಕ್ಷಸ ದೇವತೆ ಹೂವಿನ ಅಲಂಕಾರಗಳೆಲ್ಲ ಸೂಪರ್ ಡೀಟೇಲಿಂಗ್ ಮಾಡಿರೋದು ನೋಡಿಕೊಂಡ್ರೆ ಅದೆಂಥ ಆರ್ಟ್ ಗ್ಯಾಲರಿ ಅನ್ನೋದು ತುಂಬ ಗೊತ್ತಾಗುತ್ತೆ. ರಿಚುವಲ್ಸ್ ಎಲ್ಲವೂ ಕೋಲಾರಮ್ಮ ಟೆಂಪಲ್ ಕೇಂದ್ರವಾಗಿಯೇ ನಡೆಯುತ್ತೆ.
ಇವತ್ತು ಸ್ಟೋರಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕರ್ನಾಟಕ ಹಿಸ್ಟ್ರಿ ಜೆಮ್ನ ತಗೊಂಡು ನಾನು ಬರ್ತೀನಿ. ಅಂಟಿಲ್ ದೆನ್ ನಮಸ್ಕಾರ. ಥ್ಯಾಂಕ್ ಯು.